ಐ ಹ್ಯಾವ್ ಗಿವನ್ ಯು ಆಲ್ ದ ನಂಬರ್. ಐ ಕುಡ್ ರಿಪೀಟ್ ಅಗೈನ್. ಒಟ್ಟು ಮತದಾರರು ಕರ್ನಾಟಕದಲ್ಲಿ 5,54,32,312 ಮತದಾರರು. ಅದರಲ್ಲಿ ನಾವು ಈಗಾಗಲೇ ಫಾರ್ಮ್ ಕೊಟ್ಟಿರೋದು 44,48,16,723. ಇಟ್ಸ್ 80.85%. ಆ್ಯಸ್ ಗುಡ್ ಆಸ್ 81%. ಎಸ್. ಆ್ಯಂಡ್ ಇದ್ರದ್ದು ನಾನು ಎಲ್ಲ ಬ್ರೇಕಪ್ ಕೊಟ್ಟಿದ್ದೀನಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದೀನಿ. ಅದರ ಜೊತೆಗೆ ಡಿಜಿಟೈಸೇಷನ್ ಪರ್ಸೆಂಟೇಜ್ ತಮಗೆ ಕೊಟ್ಟಿದ್ದೀನಿ ನಾನು, ಎಷ್ಟು ಕಡೆ ಡಿಜಿಟೈಸ್ ಆಗಿದ್ದಾರೆ ಅಂತ. ಎಸ್ ಸರ್. ಹಾಂ, ವೆರಿ ರೈಟ್ ಕ್ವಶನ್. ಈಗ ಆ್ಯಸ್ ಪರ್ ದ ಡೈರೆಕ್ಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಪೇಜ್ ನಂಬರ್ 19 ಆಫ್ ದಿ ಪೇಜ್ ನಂಬರ್ 9ಅಲ್ಲಿ ಎಲೆಕ್ಷನ್ ಕಮಿಷನ್ ಇಂಡಿಯಾ BLO ವಿಲ್ ಅಗೈನ್ ವಿಸಿಟ್ ಎವ್ರಿ ಹೌಸ್ ಹೋಲ್ಡ್ ಟು ಕಲೆಕ್ಟ್ ದ ಫಿಲ್ಡ್ ಕಾಪಿ ಆಫ್ ದ ಇನ್ವಿಟೇಷನ್ ಫಾರ್ಮ್ ಫ್ರಮ್ ದ ಎಲೆಕ್ಟರ್ಸ್ ಅಂತ ಇರ್ತದೆ. ಅದೇ ಸಂದರ್ಭದಲ್ಲಿ ಪೇಜ್ ನಂಬರ್ 13ನಲ್ಲಿ ಇಫ್ ಯು ಕೈಂಡ್ಲಿ ಸಿ, ಈ ಡೈರೆಕ್ಷನ್ಸ್ ಪೂರ ಈಗಲೇ ವೆಬ್ಸೈಟ್ಲಿದೆ, ಬೇಕಾದ್ರೆ ಮತ್ತೊಮ್ಮೆ ನಾನು ಕಾಪಿ ಕಳಿಸ್ತೀನಿ. Commission has allowed BLAs of recognized political parties to file applications in bulk, subject to the condition that a BLA shall not submit more than 50 forms a day to BLO before the draft publication and 10 forms a day thereafter. ಹಂಗಂದರೆ BLO ಮತ್ತೊಮ್ಮೆ ಮನೆಗೆ ವಿಸಿಟ್ ಮಾಡ್ತಾರೆ ಫಾರ್ಮ್ ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಎಂದು ಒಂದಿರ್ತದೆ. ಅದರ ಜೊತೆಗೆ ಫಾರ್ಮ್ ವಾಪಸ್ ಬರೋದು ಬೂತ್ ಲೆವೆಲ್ ಏಜೆಂಟ್ಸ್ ಏನಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಬೂತ್ ಲೆವೆಲ್ ಏಜೆಂಟ್ಸ್ ಏನಿದ್ದಾರೆ ಅವರು ಸಮೇತ ಫಾರ್ಮನ್ನು BLOಗೆ ತಂದು ವಾಪಸ್ ಕೊಡ್ಬೋದು. ಒಂದು ದಿನಕ್ಕೆ 50 ಫಾರ್ಮಿಂದ ಮೇಲ್ಪಟ್ಟು ಒಂದು BLA ವಾಪಸ್ ಕೊಡಬಾರ್ದು ಅಷ್ಟೇ ಅವರು ಹೇಳಿದ್ದಾರೆ. ಸೊ ಬೂತ್ ಲೆವೆಲ್ ಏಜೆಂಟ್ಸ್ ಆಲ್ಸೋ ಕ್ಯಾನ್ ಗೆಟ್ ದ ಫಾರ್ಮ್ಸ್ ಫ್ರಮ್ ದಿ ವೋಟರ್ ಆ್ಯಂಡ್ ಈ ಕ್ಯಾನ್ ಸಬ್ಮಿಟ್ ಟು ದಿ BLO, ಬಟ್ ಬೂತ್ ಲೆವೆಲ್ ಏಜೆಂಟ್ ಹ್ಯಾಸ್ ಟು ಗಿವ್ ಎ ಅಂಡರ್ಟೇಕಿಂಗ್ that I am submitting to you after verification. Sir, I have one doubt, sir. Yes, sir. Do I need to call BLO after submitting my online form? No. ಫಾರ್ಮ್ ಒಮ್ಮೆ ಆನ್ಲೈನಲ್ಲಿ ತಾವು ಸಬ್ಮಿಟ್ ಮಾಡಿದ ಮೇಲೆ ತಮಗೆ ಅಕ್ನಾಲಜ್ಮೆಂಟ್ ಆನ್ಲೈನಲ್ಲಿ ಕೊಟ್ಟಿರ್ತಾರೆ, ತಾವು BLO ಕಾಲ್ ಮಾಡೋ ಅಗತ್ಯನೇ ಇಲ್ಲ. ಬಟ್ BLO ವಿಲ್ ಫಾರ್ವರ್ಡ್ ದ ಫಾರ್ಮ್ ಆಫ್ಟರ್ ವೆರಿಫಿಕೇಷನ್. BLO. ಸೊ ಇಫ್ ದ BLO ವೆರಿಫಿಕೇಷನ್ಗೆ ಅವ್ರೇನಾದ್ರು ನಿಮಗೆ ಕಾಲ್ ಮಾಡಿದರೆ you need to attend the call, or he will definitely do the verification. There. ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಬಹುದಾ? ಯಾವುದು? ಪಂಚಾಯತ್ ಸಿಬ್ಬಂದಿಗಳ ಹತ್ರ ಫಾರ್ಮ್ ಅನ್ನು ವಿತರಣೆ ಮಾಡಿಸಿ ಮತ್ತೆ ಕಲೆಕ್ಟ್ ಮಾಡಬಹುದಾ? 81% ಫಾರ್ಮ್ಸ್ ಕೊಟ್ಟೇ ಬಿಟ್ಟಿದ್ದೀವಿ ಇನ್ನು ಪಂಚಾಯತ್ ಆಲ್ ರೂರಲ್ ಏರಿಯಾಸ್. ಹಾಂ ಹಾಂ, ಎಲ್ಲರೂ ವಿತರಣೆ ಆಗಿದೆ, ಆದ್ರೆ ಒಂದಕ್ಕೂ BLO ಬರಲಿಲ್ಲ. ಪಂಚಾಯತಿ ಉಗ್ರಾಣಿ ಹತ್ರ ಕಳಿಸಿದ್ದಾರೆ. ನೀವು ನನಗೆ ವಿಡಿಯೋ ಕಳಿಸಿ, ವಿಲ್ ಡೆಫಿನೆಟ್ಲಿ ಐ ಲಾಸ್ಟ್ ದ ಕನ್ಸರ್ನ್ DA. ವಿಡಿಯೋ ಮಾಡಿಲ್ಲ ಸರ್. ಪಂಚಾಯತಿನ ಉಗ್ರಾಣಿ ಕಳಿಸ್ಕೊಟ್ಟಿದ್ದಾರೆ, ನಮ್ಮಲ್ಲಿ BO ಬಂದಿಲ್ಲ. ನೀವು ಹೇಳೋದು ಬೇರೆ ಯಾರಿಗೂ ಕೊಟ್ಟುಬಿಟ್ಟಿದ್ದಾರೆ, ಅಂದರೆ ಒಂದು ವೋಟರ್ ಬಿಟ್ಟು ಬೇರೆ ಕೈಯಲ್ಲಿ ಕೊಟ್ಟಿದ್ದಾರೆ, ಅದೇ ವೋಟರ್ ಕೊಟ್ಟಿದ್ದಾರ, ಮತದಾರರಿಗೆ ರೀಚ್ ಆಗಿದೆ. ಸರಿ, ಮತದಾರ ರೀಚ್ ಆಗಿದೆ. ಹಾಂ, ಈಗ ನಾನು ಹೇಳೋದು ವಿತೌಟ್ ಯು ಕೈಂಡ್ಲಿ ಗಿವ್ ದ ನೇಮ್ ಆಫ್ ದಿ BLO ಅಂಡ್ ದ ಪಾರ್ಟ್ ನಂಬರ್ ಅಂಡ್ ದ ಸಮ್ ಎವಿಡೆನ್ಸ್ ಸಮೇತ ಏನಿದೆ ಕೊಡಿ, ವಿ ವಿಲ್ ಎನ್ಕ್ವೈರಿ ವಿತ್ ಇಟ್. ಸರಿ, ಚೆಕ್ ಮಾಡಕ್ಕೆ ಹೇಳ್ತೀನಿ. ಇಫ್ ಎನಿ ಕಂಪ್ಲೇಂಟ್ ಈಸ್ ರಿಸೀವ್ಡ್ ವಿಲ್ ಡೆಫಿನೆಟ್ಲಿ ಎನ್ಕ್ವೈರಿ ಇಂಟು ಇಟ್. ಯಾವ್ದು? 2 ಫಾರ್ಮ್. ಓಕೆ, ನಾನು ಸಂಬಂಧಪಟ್ಟ EROಗೆ ತಿಳಿಸ್ತೀನಿ, ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ನೋಟ್ ಮಾಡಿ, ಜ್ಞಾನೇಶ್ವರ್ ನೋಟ್ ಮಾಡಿಕೊಳ್ಳಿ, ನೋಟ್ ಮಾಡಿಕೊಳ್ಳಿ. ಎಸ್, ಹಾಂ ಹಾಂ, ಎಸ್ ಎಸ್. ಒಂದು ನಿಮಿಷ. ಸೊ ಐ ಸಿನ್ಸಿಯರ್ ಒಂದು ನಿಮಿಷ. I will be available to you for more than 1 hour also. I will ಕೂತಿರ್ತೀನಿ. If somebody wants to know. ಹಾಂ ಹಾಂ, ಸರ್ಕಾರ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆ ಮಾಡಬೇಕು ಅಂತ ಹೇಳಿ ತ್ವರಿತವಾಗಿ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಇಲ್ಲದೆ ಇರೋರು ಅದು ಒಂದು ಡಾಕ್ಯುಮೆಂಟ್ ಕನ್ಸಿಡರ್ ಮಾಡ್ಲಿಕ್ಕೆ ನಿಮ್ಮ 11 ಡಾಕ್ಯುಮೆಂಟ್ ಅಲ್ಲಿ ಇದೆ. ಈಗ ರೀಸೆಂಟ್ ಆಗಿ ಪಡೆಯುವಂತ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡ್ತೀರಾ? So we will clarify during verification stage. Yes. ಎಮಿನೇಷನ್ ಫಾರ್ಮ್ ಫಿಲ್ ಅಪ್ ಮಾಡೋದ್ರ ಬಗ್ಗೆ BLOಗಳಲ್ಲಿ ಕನ್ಫ್ಯೂಷನ್ ಇದೆ, BLAಗಳಲ್ಲಿ ಕನ್ಫ್ಯೂಷನ್ ಇದೆ, ಜನರಿಗೂ ಕನ್ಫ್ಯೂಷನ್ ಇದೆ. ಏನಂತ ಹೇಳಿದ್ರೆ ಸೆಲ್ಫ್ ಮ್ಯಾಪಿಂಗ್ ಆಗಿದ್ದು ಮೊದಲ ಕಾಲಮನ್ನು ಫಿಲ್ ಮಾಡ್ತೀವಿ. ಹೌದು, ಮ್ಯಾಪಿಂಗ್ ಆಗಿದ್ದು ಪ್ರಜೋನ್ಯಾದವರು 2ನೇ ಕಾಲಮನ್ನು ಹೌದು ಹೌದು, ಎರಡನ್ನೂ ಮಾಡಿಸ್ತಾ ಇದ್ದಾರೆ. ಕೆಲವು ಕಡೆ ಕನ್ಫ್ಯೂಷನ್ ಕಾರಣಕ್ಕೆ ಅವ್ರೇನಂದ್ರೆ BLO ಹೇಳಿದ್ದು ಕೆಲವು BLA ಹೇಳಿದ್ದು ನಂತರ ಇಲ್ಲ, ಎರಡು ಮಾಡ್ತಾರೆ. ಇದ್ರ ಜೊತೆಗೆ ಕೊನೆ ಫಾರಮ್ ಇದೆಯಲ್ಲ, ಕೊನೆ ಕಾಲಮ್ ಇದೆಯಲ್ಲ ಬಾಟಮ್ನಲ್ಲಿ, ಅದು ಫಿಲ್ ಅಪ್ ಮಾಡ್ತಾರೆ. ಈ ಸೆಲ್ಫ್ ಮ್ಯಾಪಿಂಗ್ ಆದವರು ಏನು ಮಾಡಬೇಕು? ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, CO ವೆಬ್ಸೈಟಲ್ಲಿ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನರ್ ವಿಡಿಯೋಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಭಾಳ ಸ್ಪಷ್ಟವಾಗಿ ಒಂದೊಂದು ಕಾಲಮಲ್ಲಿ ಏನು ಫಿಲ್ ಮಾಡಬೇಕು,
ಯಾವ ಮಾಹಿತಿ ತಗೊಳ್ಳೋದು ಹೇಗೆ ಎಂದು ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲೂ ಹೇಳಿದ್ದೀವಿ, ಇಂಗ್ಲೀಷಲ್ಲೂ ಹೇಳಿದ್ದೀವಿ. ಕೈಂಡ್ಲಿ ರಿಕ್ವೆಸ್ಟ್, ಈ ಫಟಾಲ್ ಯಾರಿಗಾದರೂ ಮಾಹಿತಿ ಹೇಗೆ ಫಾರ್ಮ್ ಫಿಲ್ ಮಾಡೋದು ಬೇಕಾಗಿದ್ದಲ್ಲಿ ಕೈಂಡ್ಲಿ ವಿಸಿಟ್ ಅವರ್ ವೆಬ್ಸೈಟ್. ದ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಆಫ್ ECI ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್. CO ವೆಬ್ಸೈಟಲ್ಲಿ ಹೋದರೆ ಕನ್ನಡದಲ್ಲೂ ಹೇಳಿದ್ದೀವಿ, ಇಂಗ್ಲೀಷಲ್ಲೂ ಹೇಳಿದ್ದೀವಿ. ದಯವಿಟ್ಟು ಕೈಂಡ್ಲಿ ರೆಫರ್ ಟು ದ ವಿಡಿಯೋ ದಟ್ ವಿಲ್ ಎಕ್ಸ್ಪ್ಲೈನ್ ವೆರಿ ಕ್ಲಿಯರ್ಲಿ ಹೌ ಟು ಫಿಲ್ ದ ಫಾರ್ಮ್ ಅಂತ.